ಇಲ್ಲ ಅದಕ್ಕೆ ಕೇಳಿದ್ದೆ ಅಷ್ಟೇ. ನನ್ನ ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಡಿಸ್ಕೌಂಟ್ ಮಾಡಿಸ್ತಾರೆ ಅವ್ರು. ಫೈನ್. ಹಲೋ, ಯಾರಾದ್ರು ಡಿಸ್ಟರ್ಬೆನ್ಸ್ ಅಂತ ಇರೋದು. ಒನ್ ಆಫ್ ದ ಬೆಸ್ಟ್ ಮೂವಿ ಮಾಡ್ತಾ ಇದ್ದಾಳೆ. ನಂಗೆ ಕೊಡ್ತೀನಿ. ನಿಂಗೆ ಕೊಡ್ಲಿ. ನಾನ್ ಕೇಳಿರೋದು ಹಿಂಗ. ನಿಂಗ್ ಚೆನ್ನಾಗ್ ಕಾಣುತ್ತೆ ಬಿಡಮ್ಮ, ನೀನ್ ಬೆಳ್ಳಗಿದ್ಯಾ. ಫಾರ್ಚುನರ್ ಇದೆಯಲ್ಲ ಕಾರಲ್ಲಿ ಫಾರ್ಚುನರ್ ಇದೆ. ನನ್ನ ಚಂದ ರಿಫ್ಲೆಕ್ಷನ್ ಸುಪ್ರಿಯಾ, ಅದಕ್ಕೆ ರಿಫ್ಲೆಕ್ಷನ್. ಕಿಡ್ ಸೀಟರ್ ಇದೆಯಲ್ಲ. ಬೆಳಗ್ಗೆ ಮಾರ್ನಿಂಗ್ ಗ್ಲೋ ಥರ ಇಲ್ವಾ? ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಪ್ರಾಪರಾಗಿ ಬೆಳಕು ಆಗಿಲ್ಲ. ನೀನು ಬೆಳಗ್ಗೆನೇ ಯೂಟ್ಯೂಬ್ ವ್ಲಾಗ್ ಶುರು ಮಾಡಿಬಿಟ್ಟಿದ್ಯಾ ಅನ್ಕೋತೀರಾ. ಇವತ್ತು ಲಾಂಗ್ ಡೇ. ಇವತ್ತಲ್ಲ, ಇನ್ನು ಮಂಡೇವರೆಗೂ ಲಾಂಗ್ ಡೇ. ಇವತ್ತು ನಮ್ಮ ಹೌಸ್ ಆಫ್ ಕಡೆಯಿಂದ ಡೆಕೋರ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ವರ್ಷಿನಿನೂ ಜಾಯ್ನ್ ಆಗ್ತಿದ್ದಾಳೆ ಇವತ್ತು, ಬಿಕಾಸ್ ನಂಗೆ ವರ್ಕ್ ಇರೋದ್ರಿಂದ ವರ್ಷಿನಿ ಹೋಗ್ತಾ ಇದ್ದಾಳೆ. ಟುಮಾರೋ ಐ ವಿಲ್ ಗೋ. ಇವಾಗ 5:30ಗೆ ಸ್ಟಾಫ್ ಎಲ್ಲ ಸ್ಟುಡಿಯೋ ಹತ್ರ ಬರ್ತಾರೆ. ಅಲ್ಲಿಂದ ಒಂದಷ್ಟು ವರ್ಕ್ ಇದೆ, ಒಂದಷ್ಟು ಸೆಗ್ರಿಗೇಟ್ ಮಾಡೋಕ್ಕಿದೆ. ಅದಕ್ಕೋಸ್ಕರ 5 o'clock ಎದ್ದು, ಏನಕ್ಕೆ ಅಂದರೆ ಲೇಟ್ ಆಗುತ್ತೆ ಅಂತ. ಮೆತ್ತಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ಎವ್ರಿಬಡಿ ಇಸ್ ಸ್ಲೀಪಿಂಗ್ ಸ್ಟಿಲ್. ಲೆಟ್ಸ್ ಗೋ. ಗುಂಡಿನ ಕಂಡ್ರೆ ಭಯ ನೋಡಿ, ಭಯ ಪಟ್ಕೊಂಡು ಬರ್ತಾ ಇಲ್ಲ. ತಿನ್ನು ಬೆಳಗ್ಗೆ ಮತ್ತೆ ಎದ್ದಿದೆ ಪಾಪ. ಸೊ ಅರ್ಲಿ ಮಾರ್ನಿಂಗ್ ಒನ್ ಆಫ್ ದ ಬೆಸ್ಟ್ ಬೊಕ್ಕೆ ಹೋಗ್ತಾ ಇದೆ. ಪಿಯೋನೀಸ್ ಮತ್ತೆ ಟ್ಯೂಲಿಪ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ. ನಂಗೆ ಇಷ್ಟ ಆಗ್ತದೆ. ನಂಗೆ ಟ್ಯೂಲಿಪ್ಸ್ ಇಷ್ಟ, ಪಿಯೋನೀಸ್ ಬಗ್ಗೆ ಎಷ್ಟೆಲ್ಲ ಐಡಿಯಾ ಇಲ್ಲ. ವರ್ಷಿನಿ ಅಂತೂ ಪಿಯೋನೀಸ್ ನೋಡ್ಕೊಂಡೆ. ಆಕ್ಚುಲಿ ವರ್ಷಿನಿ ಫ್ರೆಂಡ್ಗೆ ಇದು ಟ್ಯೂಲಿಪ್ಸ್ ಹೋಗ್ತಾ ಇರೋದು. ಅಲ್ಲ ಸಾರಿ, ಟ್ಯೂಲಿಪ್ಸ್ ಮತ್ತೆ ಪಿಯೋನೀಸ್ ಪ್ಯಾಕಿಂಗು ಕ್ರೇಜಿಯಾಗಿ ಆಗಿದೆ. ಫೋಟೋಸ್ ಅಪ್ಲೋಡ್ ಮಾಡೋಣ ಅಂಡ್ ಕಳ್ಸ್ಕೊಡೋಣ. ತುಂಬಾ ಲೇಟ್ ಆಗಿದೆ. ಬೆಳಗ್ಗೆ ಕಾಫಿ ತಗೊಂಬಂದಿದ್ರು, ಬಟ್ ಖಾಲಿ ಹೊಟ್ಟೆ ಕಾಫಿ ಕುಡಿಯೋದು ಬೇಡ ಅಂತ ಒಳ್ಳೆ ಬುದ್ಧಿ ಕಲ್ಯಾಣ. ಸ್ವಲ್ಪ ಇನ್ನೊಂದು 2 ತಿಂಗಳು ಸ್ವಲ್ಪ ಮೇಂಟೈನ್ ಮಾಡೋಣ, ಸೊ ದಟ್ ನನ್ನ ಬಿಗ್ ಡೇಗೆ ಚೆನ್ನಾಗಿ ಕಾಣ್ತೀನಿ ಇನ್ನೊಂಚೂರು ಅಂತ. ಈ ಥರ ನೋಡಿ ಶೈನಿಯಾಗಿ ಕಾಣಿಸ್ತೀನಿ ಅಂತ. ವರ್ಕ್ ಸ್ಟ್ರೆಸ್ ಮಾಡಬಾರ್ದು ಅನ್ಕೋತೀನಿ, ಬಟ್ ಆಗುತ್ತೆ. ಅದು ಅಲ್ಲದೆ ಈಗ ವರ್ಕ್ ಸ್ಟ್ರೆಸ್ಸು, ಮದುವೆ ಸ್ಟ್ರೆಸ್ಸು, ಇನ್ನು ಏನೇನು ಸ್ಟ್ರೆಸ್ ತಗೋಬೇಕಾ ನನಗೆ ಗೊತ್ತಿಲ್ಲ. ಭವ್ಯಂಗಂತೂ ಹೆಕ್ಟಿಕ್ ಶೆಡ್ಯೂಲ್ ಇದೆ. ಪಾಪಚಿ ನಂಗೆ ಬೇಜಾರಾಗ್ತದೆ. ಡೇ ಅಂಡ್ ನೈಟ್ ಶೂಟ್ ಮಾಡಬೇಕು, ಮತ್ತೆ ಬರಬೇಕು, ಮತ್ತೆ ಹೋಗ್ಬೇಕು, ಮತ್ತೆ ಒಳಗೆ ಈಗ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಮೂವಿ ಮಾಡ್ತಾ ಇದ್ದಾಳೆ. ಅದು ಇವಾಗಲೇ ಇದೆಯೋ ಶೂಟಿಂಗ್, ಇವಾಗ ಮೇ ಬಿ ಅದು ಶೂಟಿಂಗ್ ಶುರುವಾಗುತ್ತೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್. ಏನಕ್ಕೆ ಅಂದರೆ ಅವಳು ಯಾವತ್ತೂ ಅಟ್ಲೀಸ್ಟ್ ನಾನಾದರೆ ನಂಗೆ ಕೈ ನೋಯ್ತಿದೆ, ನಂಗೆ ಇದು ನೋಯ್ತದೆ, ನಂಗೆ ಅದು ನೋಯ್ತದೆ, ನಂಗೆ ಆಗ್ತಾ ಇಲ್ಲ ಅನ್ನೋದೊಂದು ಫ್ರಸ್ಟ್ರೇಷನ್ ಟಾಕ್ನ ಹೇಳ್ಕೊತೀನಿ. ಬಟ್ ಅವಳು ಹೇಳ್ಕೊಳಲ್ಲ. ಎಷ್ಟೇ ಏನೇ ಇದ್ರು ಶಿ ವಿಲ್ ನಾಟ್ ಸೇ ಎನಿಥಿಂಗ್ ಟು ಮಚ್. ಆ್ಯಂಡ್ ಒಂಥರ ಎಲ್ಲ ಒಬ್ಳೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಕೆಪಾಸಿಟಿ ಇದೆ ಅವಳಿಗೆ. ನನ್ನ ಕಡೆಯಿಂದ ಏನು ಮೆಂಟಲ್ ಹೆಲ್ಪ್ ಆಗ್ಬೋದು ಅದನ್ನ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಹೊಸ ಪ್ರಾಜೆಕ್ಟ್ ಬರ್ತಿರೋದ್ರಿಂದ ಅವಳು ಮೂವಿ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಿರೋ ಮೂವೀಸ್ ಸ್ಟೋರೀಸ್ ಬರಲಿ, ಇನ್ನು ಮೂವೀಸ್ ಚೆನ್ನಾಗಿ ಮಾಡಲಿ. ಅವಳಿದೆ ಅವಳು ಏನೇನು ಅನ್ಕೊಂಡಿದ್ದವಳು ಅವಳ ಪ್ರಕಾರ, ನನ್ನ ಪ್ರಕಾರ ಬೇಡ, ಯಾರ ಪ್ರಕಾರನೂ ಬೇಡ, ಅವಳು ಏನು ಅನ್ಕೊಂಡಿದ್ದವಳು, ಅವಳು ಏನೇನು ಸಾಧಿಸ್ಬೇಕು ಅಥವಾ ಅವಳು ಏನೇನು ಮಾಡಬೇಕು ಲೈಫಲ್ಲಿ, ಅಥವಾ ಅವಳು ಇನ್ನೂ ಎಷ್ಟು ಮಟ್ಟಕ್ಕೆ ಈ ಇಂಡಸ್ಟ್ರಿಲಿ ಬೆಳಿಬೇಕು ಅಂತ ಅದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ನಮ್ ಗುಂಡು ಬೆಳಗ್ಗೆ ನಾನು ಪೆಡಿಗ್ರಿ ಹಾಕಿದ್ದೀನಿ ಅಂತ ಇವತ್ತು ಅಂಗಡಿ ಮುಂದೆ ಬಿಟ್ಟು ಎಲ್ಲೂ ಕದಲ್ತಾನೆ ಇಲ್ಲ. ಎಳ್ಳಿರ್ ಕುಡಿಯೋ ಫೋನ ಬಾ ಅಂದ್ರು ಬರ್ತಾನೆ ಇವನು. ಫೈನಲಿ ನಾಳೆ ಬೆಳಗ್ಗೆ ಕಾರ್ಡ್ ಬರುತ್ತೆ. ಕಾರ್ಡ್ ಬಂದಿದ ತಕ್ಷಣ ಫಸ್ಟ್ ನಮ್ಮಮ್ಮ ಮನೆ ದೇವ್ರಿಗೆ ಎತ್ಕೊಂಡು ಹೋಗ್ಬೇಕಂತೆ. ಖುಷಿ ಆಗ್ತಿದ್ಯಾ? ಖುಷಿ ಅದ, ನಮ್ಗೆ ಖುಷಿ. ಹೇಳಮ್ಮ. ಆಯ್ತು, ನಾಳೆ ಫಸ್ಟ್ ಕಾರ್ಡ್ ಮನೆ ದೇವ್ರಿಗೆ ಹೋಗಿ ಬಂದು ಅದಾದ್ಮೇಲೆ ಫಸ್ಟ್ ಕಾರ್ಡ್ ಯಾರು ನನಗೆ ಕೊಡ್ತೀನಿ. ನಿಂಗೆ ಕೊಡ್ಲಿ? ನನ್ ಮದ್ವೆ ಕಾರ್ಡ್ ನನಗೆ ಕೊಡಿ ಅಂತಂದ್ರೆ ಆಗಲ್ಲ ಅಂತೆ. ಮಮ್ಮಿ ನಂದು ಈ ವಿಲೈ ಬ್ರೇಸ್ಲೆಟ್ ಎಲ್ಲರೂ ಕೇಳಿ 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 ನನ್ನ ಈ ವಿಲೈ ಬ್ರೇಸ್ಲೆಟ್ದು ಈ ವಿಲೈ ಕಣ್ಣೆ ಉದ್ರೋಗಿದೆ. ದೃಷ್ಟಿ ಆಯ್ತು ಅನ್ಕೋತೀನಿ. ಅದಕ್ಕೆ ಸಿಕ್ಕಾಬಡೆ ಲೇಟ್ ಆಗಿದೆ. ನನ್ಗೆ ಏನಂತ ಗೊತ್ತಿಲ್ಲ. 10 ನಿಮಿಷ ಮಲ್ಕೊಳ್ಳೋಣ ಅನ್ಕೊಂಡು, ಓ ಮೈ ಗಾಡ್, ಐ ಸ್ಲೆಪ್ಟ್ ಸೋ ಬ್ಯಾಡ್ಲಿ. ಫುಲ್ ಟೈಮ್ ಆಗಿದೆ. ನನಗೆ 1:30ಗೆ ಇರಬೇಕಿತ್ತು. 2 o'clock ಆದ್ರೂ ಮನೇಲಿದ್ದೀನಿ. ಸ್ಟಿಲ್ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀರಾ ಅಂತ ಅದನ್ನು ಹೇಳ್ಬೋದು. ಕ್ಯಾಬ್ ಬರೋಕ್ಕೆ 2 minutes ಇದೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ಫೈನಲಿ ಮೈಸೂರಿಗೆ ಆನ್ ಟೈಮಿಗೆ ರೀಚ್ ಆಗಿದ್ದಾರೆ. ಆಮೇಲೆ ಡೆಕೋರ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ.
ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಊಟನೂ ಬೆಳಗ್ಗೆನೇನು ತಿಂಡಿನೂ ಮಾಡಿರಲಿಲ್ಲ ನಾನು. ಈಗ ಊಟ ಮಾಡೋಣ ಅಂತ ಒಂದು 4 ಸ್ಪೂನ್ ಊಟ ಮಾಡಿದ್ದೀನಿ. ಲೆಟ್ಸ್ ಗೋ, ಲೆಟ್ಸ್ ಹ್ಯಾವ್ ಅ ನೈಸ್ ಡೇ. ಐ ಮೀನ್ ವಾಕ್ ಎಲ್ಲ ಫುಲ್ ಸಖತ್ತಾಗಿ ಮುಗಿಸಿ ಬರೋಣ. ಗೋಕುಲ್ ಹೊಸ ಕಾರಿಂದ ಒಂದು ಟ್ರೀಟು ಕೊಡ್ಸಿಲ್ಲ, ಅಲ್ಲಿ ಮೈಸೂರು ಪಾಕ್ ಕೊಡ್ಸ್ತಾನಂತೆ, ಅದು ನಾನೇ ಕೊಡ್ಸ್ಬಿಡ್ತೀನಿ ಒಂದು ಬಾಕ್ಸ್ ಎಕ್ಸ್ಟ್ರಾ. 0 ಡಿಗ್ರಿ ಕರ್ಕೊ ಹೋಗಿಲ್ಲ ಅಂದ್ರೆ ಆಯ್ತು ಅವ್ನಿಗೆ. 0 ಡಿಗ್ರಿ ನಾವು ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀವಿ. ಗೋಕುಲ್ದು ಇವ್ನ್ ಸ್ಯಾಲ್ರಿ ಬರೋರ್ಗು ಕಾಯ್ಬೇಕಂತ ನಾವು. ಹಾಯ್, ಸೊ ನಾವು ಬೆಳಗ್ಗೆಯಿಂದ ನಿಧಿ ಅವ್ರ ಚಾನಲ್ ಮಾತಾಡಿದೀನಿ, ಇವಾಗ ನನ್ನ ಚಾನಲ್ ಮಾತಾಡ್ತಾ ಇದೀನಿ. ಇವತ್ತು ನಮ್ಮ ಹೊಸ ಪರಿಚಯ ಇದೆ. ಹೊಸ ಪರಿಚಯ ಅಲ್ಲ, ನಮ್ಮ ಹಳೆ ಪರಿಚಯ, ಬಟ್ ಅಂದ್ರೆ ಹೊಸ ಪರಿಚಯ. ಇನ್ ಯೋರ್ ಚಾನಲ್ ಹೊಸ ಪರಿಚಯ. ಹಾಯ್ ಸಿರಿ. ಹಾಯ್. ದಿಬ್ಬ ಮ್ಯಾಮ್ ರೋಡ್ ಸ್ವಲ್ಪ ಹಚ್ಚಿರೋದು. ಏನೋ ಲಿಬ್ಬಾಮ ದಿಬ್ಬ ಮೇಲೆ ಹಚ್ಚಿಯಾರಂತೆ. ಏನ್ ಗೋಕುಲ್ ಹೊಸ ಕಾರ್ ತಗೊಂಡಿರೋದಕ್ಕೆ ನಿನ್ಗೆ ಫುಲ್ ಅಫಿಷಿಯಲ್ನೆಸ್ ಬಂದ್ಬಿಟ್ಟಿದ್ಯಾ? ಒಂದ್ ಸ್ವೀಟ್ ತಗೊಂಬರಕ್ ಅಲ್ಲ, ನಿಮ್ ಮನೆ ಹತ್ರ ಇರೋ ಮೈಸೂರು ಪಾಕ್ ತಗೊಂಬರಕ್ ಆಗಿಲ್ವಲ್ಲ ನಿನ್ಗೆ? ಬರ್ತೀಯ ಅಂತಾನೆ ಗೊತ್ತಿರ್ಲಿಲ್ಲ. ನೀನು ಸರ್ಪ್ರೈಸ್. ಹಿಂಗೆ ನಾವು ನಮ್ಗ್ ತಂದ್ ಕೊಡಲ್ವಾ ಇದು? ಮೈಸೂರು ಪಾಕ್ ಯಾವ ತರ ಕೇಳಿದ್ರಿ? ಏಯ್ ಕಾರ್ ದಿವಸ ಏನೋ ಹೇಳಿದ್ ನಾನು ನೋಡ್ದಾ? ಇಷ್ಟೇ ಬ್ರೋ. ಚಾನೆಲ್ ಹಾಯ್ ಮಾಡು. ಹಾಯ್, ನಮಸ್ತೆ. ಚಾನಲ್ ಮಾಡೋದಿದ್ದು ಫೋನ್ಗಲ್ಲ. ಹಾಯ್ ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಅಂತಾನು. ಹಾಯ್ ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಕಾರಲ್ಲಿ ಪ್ಯಾರಾಚೂಟ್ ಬರ್ಬೇಕು. ಇಲ್ಲಿ ಊಟ ಕೊಡ್ಸೋ, ಅವಲಿಂದ 1 hour ಇಂದ ಊಟ ಹೊಟ್ಟೆ ಹಸಿತಾ ಇದೆ. ಅವ್ರಿಗೆ ಒಂದ್ ಹುಡುಗಿ ಕೊಡ್ಸು ಅಂದ್ರೆ ಒಂದ್ ಹುಡುಗಿ ಬೇಡ ಮುಗ್ಸೋ. ಇದು ಅಗ್ಯದಲ್ವಾ? ನಾನು ಆಗ್ಬಿಟ್ಟೆ. ಮುಸಿ ಕೊಡಿ ನೋಡ್ರಿ ಹೆಂಗೈತಿ. ಚೂ ಮಾಡ್ಬಿಟ್ಟು ನುಂಗೋದು. ಇವಾಗ ನೀನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಗಾಗಲ್ ಹಾಕೋತಾ ಇರೋದಾ? ಚೆನ್ನಾಗಿ ಕಾಣಿಸ್ಬೇಕು. ಹೆಂಗಿದೆ ಗೊತ್ತಾ ಅದು? ನಿಮಿಷ ಕೊಡಿಲಿ ಗೋಕುಲ್. MG ರೋಡ್ ಅಲ್ಲಿ ಇಟ್ಕೊಂಡ್ಬಿಟ್ಟವನು. ಕೊಡೋ. ಕೊಡಿಲಿ ಗೋಕುಲ್. 1/2 kg ಗೋಲ್ಡ್ ಇಟ್ಟಂಗಿಲ್ವಾ ಅದ್ರ ಮೇಲೆ? ಅಲ್ಲ, ಏನಂದ್ರೆ ನಾನ್ ಕೇಳಿರೋದು ಆಕ್ಚುಲ್ ಲೈಕ್ ವೆರಿ ಫಿಲ್ದಿ ರಿಚ್ ಇರ್ತಾರೆ ಗೊತ್ತಾ, ಅವರೆಲ್ಲ ಈ ತರ ಮೋನೋಗ್ರಾಮ್ ಇರೋದನ್ನೆಲ್ಲ ತಗೊಳ್ಳೋದೇ ಇಲ್ವಂತೆ. ಲೈಕ್ ಫಿಲ್ದಿ ಅಂದ್ರೆ ಸಿಕ್ಕಾಬಟ್ಟೆ ಆ ತರದವ್ರು ಈ ತರ. ನಮ್ಗೆಲ್ಲ ನಾನು ಆಬ್ವಿಯಸ್ಲಿ ಇವಾಗಿರೋ ಮೋನೋಗ್ರಾಮ್ ನೋಡೇ ತಗೋತೀನಿ, ಅದು ರಿಜಿಸ್ಟರ್ ಆಗ್ಬೇಕು ಬ್ರಾಂಡೆಡ್ ಅಂತ. ಬಟ್ ನಾನ್ ಕೇಳಿರೋದು ಈ ತರದೆಲ್ಲ ತಗೊಳಲ್ಲ ಜಾಸ್ತಿ. ಸುಮ್ನೆ ಎಲ್ಲೋ ಒಂದ್ LV ಅಂತ ಬರ್ದಿರುತ್ತೆ, ಸುಮ್ನೆ ಎಲ್ಲೋ ಒಂದ್ ಹಂಗ್ ಮಾಡ್ತಾರಂತೆ. ಸೊ ಐ ಹೋಪ್ ನಾವು ಕೂಡ ಅದೇ ತರ ಹೋಗೋಣ. ಈ ತರ ಎಲ್ಲ ಮೋನೋಗ್ರಾಮ್ ಇರೋದೆಲ್ಲ ತಗೊಳ್ದೇ ಇರೋ ತರ ಮಾಡಿ. ದಯವಿಟ್ಟು ಗೋಕುಲ್ ಅವರೇ. ಫೋನ್ ಇದ್ದಾನೆ. ಯಾರು ಪರಿಚಯ ಇದಾರೆ? ಅಯ್ಯೋ, ನೀನೇ ಹಾಕೋಬೇಕು ದಿವ್ಯಾ. ಹಿಂಗೆ ಎಲ್ಲೆಲ್ಲೋ ಚುಚ್ಕಿಚ್ಚಿ ಹಾಕ್ಬೇಕು ಹುಡುಗಿಗ್ ಮದ್ವೆನೂ ಏನೋ 1/2 kg ಭಾರ ಇದೆಯಲ್ಲ ಇದು, ಹಿಂಗ್ ಜಾರ್ತಾ ಇದೆ. ತುಂಬಾ ಬರ ಇದೆಯಾ? ನಿಂಗ್ ಚೆನ್ನಾಗ್ ಕಾಣುತ್ತೆ ಬಿಡಮ್ಮ, ನೀನ್ ಬೆಳ್ಳಗಿದ್ಯಾ. ಇದು ಭಾರ ಇದ್ರೆ ನನ್ ತಾನೆ ಜಾರ್ಕೊಂಡ್ ಏನೋ ಅದು 1/2 kg ನೀನೇ ಗೋಲ್ಡ್ ಇಟ್ಬಿಟ್ಟಿದ್ಯಾ ನಿಮ್ ಮನೆಯಿಂದ ತಂದು. ಇವಾಗ ನಿಮ್ಮ ಮಾತುಗಳು ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಹೇಳಿ, ಏನ್ ಮಾಡ್ತಾ ಇದೀರಾ? ಏನು ಇಲ್ಲ, ಕಾರಲ್ಲಿ ಫಾರ್ಚುನರ್ ಇದೆಯಲ್ಲ. ಕಾರಲ್ಲಿ ಫಾರ್ಚುನರ್ ಇದೆಯಾ? ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಮೇಲೆ ಕೆತ್ತಿ. ಲೆಫ್ಟ್ ಹ್ಯಾಂಡ್ ಏನೋ ಚಾಲೆಂಜ್ ಏನು ಅಂತ ಗೊತ್ತಿಲ್ಲ ನನಗೆ. ಏನೋ ಚಾಲೆಂಜ್ ಮಾಡ್ದ ಅವನು. ಆಕ್ಚುಲಿ ಅವನು ಸಿರಿ ನೋಡಿ ಇವಾಗ ಬರ್ಫಿ ತಿಂದ್ಬಿಟ್ಟು ವಾಪಸ್ ಕೊಡ್ತಾರೆ. ನಾನು ಇವತ್ತೇನ್ ಕೊಟ್ಟಿಲ್ಲ ಅಂದ್ರೆ ನೀನೇನ್ ಕೇಳಿದೆಲ್ಲ ಕೊಡ್ಸ್ಬೇಕು ಅಂದೆ. ನೋಡಿದ್ರೆ ಸಿರಿ ಅದನ್ನೇ ಮಾಡಿದ್ನು, ತಿನ್ಬಿಟ್ಟು ಫಸ್ಟ್ ಎಲ್ರಿಗೂ ಶೇರ್ ಮಾಡ್ಬಿಟ್ಲು ಒಂದ್ರಲ್ಲಿ. ಒಂಥರ ಆಗುತ್ತೆ. ಅದನ್ನ ಈಸ್ಕೊಳ್ಳೋರ್ಗು ಬರ್ಫಿ ಚೆನ್ನಾಗಿರುತ್ತಲ್ಲ, ನಂಗೊಂದ್ ಬೇಕಲ್ಲ. ನಮ್ಮ ಸ್ವಾತಿ ಅವರು 2 ದಿನದಿಂದ ಕಷ್ಟವನ್ನು ಬೇರ್ ಮಾಡಿದಕ್ಕೆ ಥ್ಯಾಂಕ್ ಯು ಆಯ್ತಾ. ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು 15 ಬೊಕ್ಕೆ ಪ್ಯಾಕೇಜಿಂಗ್ ಮಾಡ್ಸಿದ್ದಾರೆ. ನನ್ ಜೊತೆ ಜಗಳ ಆಡ್ಬೇಕು, ಆದ್ರೆ ಅಂಗಡಿಗೆ ಹೋದ್ಮೇಲೆ ಜಗಳ ಆಡೋಣ, ಇಲ್ಲಿ ಬೇಡ. ಓಕೆನಾ? ಥ್ಯಾಂಕ್ ಯು. ಎಲ್ಲ ಬೇರ್ ಮಾಡಿರೋದಕ್ಕೆ ಥ್ಯಾಂಕ್ ಯು, ಚೆನ್ನಾಗಿ ಮಾಡಿರೋದಕ್ಕೆ ಥ್ಯಾಂಕ್ ಯು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಸಾಕು. ಹೌಸ್ ಆಫ್ ಕ್ಲಾಸ್ ನೋಡಿ, ಅದನ್ನ ಇಸ್ಕೊಳ್ಳಲ್ಲ ಅಂತ ಇದೆಯಲ್ಲ ಮತ್ತೆ. ಆಯ್ತು, ಇವಾಗ ಚೆನ್ನಾಗಿದ್ಯಾ?
ಬೆಂಗಳೂರಲ್ಲಿ ಹೆಂಗೆ ಫುಲ್ ಸಕ್ಸಸ್ ಆಗಿದೆಯೋ ಇಲ್ಲೂ ಇದೇ ತರ ಸಕ್ಸಸ್ ಆಗ್ಲಿ ಅವ್ರಿಗೆ. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಕಂಗ್ರಾಚುಲೇಷನ್ ಇಡೀ ಟೀಮ್ಗೆ. ಬ್ಯೂಟಿಫುಲ್ ಡೆಕೋರೇಷನ್ ಆಲ್ ಕ್ರೆಡಿಟ್ ಗೋಸ್ ಟು ದಿವ್ಯಾ. ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಪಾಪ ನಮ್ಮ ಹೌಸ್ ಆಫ್ ಫ್ಲವರ್ ಬಗ್ಗೆ ಹೇಳ್ತವ್ರೆ. ಇನ್ನು ಇದೆ ಫಸ್ಟ್ ನಂಗ ಇದ್ರಲ್ಲಿ ಬೊಕ್ಕೆ ಹಾಕಿರೋದು. ಒಂದು ಹುಡುಗಿಗೆ ಒಂದು ಒಳ್ಳೆ ಪಿಕ್ಚರ್ಸ್ ಬರ್ಬೇಕು ಅಂದ್ರೆ ಒಂದು ಬೆಸ್ಟ್ ಫ್ರೆಂಡ್ ಇರ್ಬೇಕಂತೆ. ಆ ಬೆಸ್ಟ್ ಫ್ರೆಂಡೇ ಸಿರಿ. ಕಾಫಿ ವ್ಯೂ ಯಾವತ್ತು ಚೆನ್ನಾಗಿರ್ಬೇಕಂತೆ. ದಿಸ್ ಇಸ್ ಮೈ ವ್ಯೂ ಟುಡೇ. ನಿಧಿ ಬ್ಯೂಟಿಫುಲ್ ವ್ಯೂ. ಪುಣ್ಯ ಮಾಡಿರ್ಬೇಕು ಈ ತರ ವ್ಯೂ ತಗೊಳಕ್ಕೆ. ಆದ್ರೂ ಸಿರಿದು ನಗುನೇ ಚಂದ ಅಲ್ಲ. ನೀನು ಚಂದ, ನಿನ್ನ ನಗು ಚಂದ. ಯಾರಲ್ಲಿ ಸೌಂಡ್ ಮಾಡದ್ದು. ಎಲ್ರಿಗೂ ನಮಸ್ಕಾರ. Okay guys, thank you so much for watching this vlog. ನೆಕ್ಸ್ಟ್ New ಬ್ಲಾಗ್ vlogger is ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆಕ್ಚುಲಿ ನಾವು ಗರ್ಲ್ಸ್ ವ್ಲಾಗ್ ಐ ಮೀನ್ ಒನ್ ಹೋಲ್ ಡೇ ವಿ ಶುಡ್ ಡೂ ಕರೆಕ್ಟ್ ಅಲ್ವಾ? ಬರೀ ಗರ್ಲ್ಸ್ ಇರ್ಬೇಕು. ಸೊ ಹೆಂಗಿರುತ್ತೆ ಅಂತ ನೋಡೋಣ. ಮೇ ಬಿ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಗಳಲ್ಲಿ ಆತರ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ಎಸ್ ಇವರು ಇವತ್ತು ಇಬ್ರು ಹೊರಡ್ತಾ ಇದ್ದಾರೆ ಬೀಳ್ಗುಡಿಗೆ ಕೊಟ್ಬಿಟ್ಟು ಇವ್ರಿಬ್ರನ್ನ ಎಲ್ಲರೂ ಸಿಗೋಣ ಮತ್ತೆ ಬಾಯ್. ತಿನ್ನೋದಿಕ್ಕೆ ಇದಾನೆ ಅಪ್ಪ ದೇವ್ರ ಮೇಲಿಂದ ಅಲ್ಲಿಂದ ಇಸ್ಕೊಂಡ್ ತಿಂತಾ ತೆಗಿತಾ ಇರೋದು ಏನು ಅನ್ಸ್ತಾ ಇಲ್ವ ಶ್ರೇಷ್ ನಿಂಗೆ? ಏನ್ರೋ ಇದು ಕೈ ಕೊಟ್ಟು ವಿಡಿಯೋ ತೆಗಿತಾ ನನ್ ಹೊಟ್ಟೆ ಹಸಿಯನ್ನು ನೀನ್ ಹೋಗಿ ತಿನ್ಕೊಬರಕ್ ಹೋಗಿದ್ದಾ? ಏನೇನು ತಿಂದಿಲ್ಲ ಕೇಳು. ಬಾಯ್ ಮಾಡು. ಸೈನಿಂಗ್ ಆಫ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ತರ ಬಾಯ್ಲಿ ಸಾಪಲ್ಲಿ ಹೋದ್ವಿ. he paid so much Hey. to ಸಾಪಾಗ್ ಬಂದ್ವಿ. ಅರೆ ಬೌಲ್ ಏನಾದ್ರೆ ಇಲ್ಲ ಇಟ್ಸ್ ಓಕೆ ವಿಲ್ ಕಮ್ ಬ್ಯಾಕ್ ಟುಮಾರೋ. ಹುಡುಗಿನ ಹುಡುಕ್ತಾ ಇದೀವಿ. ಪ್ಲೀಸ್ ಯಾರಾದ್ರೂ ಇದ್ರೆ Yes, please, any good girls. ಯಾರಿವನು ದಾದಾ ಮನ್ಮತನು. ನನ್ನ ಬಿಟ್ಟು ಮೈಸೂರಿಗೆ ಹೋಗಿದ್ದೀರಲ್ಲ, ನೀನ್ ಬಂದಿಲ್ವಲ್ಲ ನಾನೇನ್ ಮಾಡ್ಲಿ? ನೀವು ನನ್ನ ಬಿಟ್ಟು ಹೋದ್ರೆ ನೀವು ಕಾಯ್ದೆ ಫುಲ್ಲು ಬ್ಯುಸಿ ಆಗಿರೋದು. ಯಾರದು ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಟರ್ಬೆನ್ಸ್? ಹಲೋ ಯಾರಾದ್ರೂ ಡಿಸ್ಟರ್ಬೆನ್ಸ್ ಅಂತ ಇರೋದು ಅದೇ ಕೊಡ್ತೀನಿ. ನಮಸ್ತೆ ಕರುನಾಡಿಗೆ. ನೀನ್ ಬಾ. ನಾನ್ ಬರಲ್ಲ. ನಿಂಗೈತೆ ಬಾ. ಹೇಮಂತ್ ಅವ್ರು ಮಿಸ್ ಮಾಡ್ಕೋತಾ ನೀನ್ ಇದ್ದೀನಿ. ನನ್ನ ಮಿಸ್ ಮಾಡ್ಕೊಂತ ಇದ್ಯಾ? ನಾನು ಫುಲ್ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಮಿಸ್ ಮಾಡ್ಕೊಂತ ಇದ್ದೀನಿ. ಎಸಿ ಯಾಕೆ ಆಯ್ತು ಒಂಚೂರು ಆಯ್ತು. ಹೋಗಿ ಇನ್ನೂ ಒಂದು 2 ಅವರ್ ಆಗೈತೆ, ಆಲ್ರೆಡಿ ಮಿಸ್ ಮಾಡ್ಕೊಂತ ಇದೀರಾ? ಹೌದು ನನ್ನಿಷ್ಟ. ಏನಿವಾಗ? ಸರಿ ಬರ್ತೀನಿ ನಾನು. ಓಕೆ ಬನ್ನಿ ಬೇಗ. ಇವತ್ತು ಬರಲ್ಲ, ನಾಳೆ ಬರ್ತೀನಿ ನಾನು. ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಮುಗಿಸಿ ಏನದು ಹೌ ವಾಸ್ ದ ಡೆಕಾರ್ ವರ್ಷಿನಿ? ಚೆನ್ನಾಗಿ ಬಂದಿತ್ತಾ? ಬೊಕೇಸ್ ಚೆನ್ನಾಗಿ ಬಂದಿತ್ತು, ಡೆಕಾರ್ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗೆ ಆಲ್ರೆಡಿ ನಿದ್ದಂಗೆ 3 ಗಂಟೆಗೆ ಎದ್ದಿರೋದಕ್ಕೆ ಎನರ್ಜಿ ಫುಲ್ ಲಾಸ್ ಆಗ್ಬಿಟ್ಟಿದೆ. ಮಲ್ಕೊಳ್ಳೋಣ ಅನಿಸ್ತದೆ. ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಫೆದರ್ ಟಚ್ಗೆ ಹೊಸ ಮೈಸೂರಲ್ಲಿ ಹೊಸ ಕ್ಲಿನಿಕ್ ಆಗಿರೋದ್ರಿಂದ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಸಿಕ್ಕಿರೋ ಅವ್ರ ಹತ್ರ ಎಲ್ಲ ಮಾತಾಡಿ ಆ್ಯಂಡ್ ಸೊ ಆ್ಯಕ್ಚುಲಿ ಇವತ್ತು ಒನ್ಸ್ ಮೋರ್ ಐಮ್ ಗಿವಿಂಗ್ ಮೈ ಹಾನೆಸ್ಟ್ ರಿವ್ಯೂ ಟು ದ ಅನ್ಲೀಶ್ ದಿವಾ. ಸಿಕ್ಕಾಪಟ್ಟೆ ಜನ ಸಕಲ ಕಾಣಿಸ್ತಾ ಇದ್ದೀನಿ ಅಂತಂದ್ರು. ನೀನ್ ಹೇಳಿಲ್ಲ ಬಿಕಾಸ್ ನಿಂಗೆ ಹೊಟ್ಟೆ ಕಿಚ್ಚು. ಈ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ಇದು ರೋಸ್ ಗೋಲ್ಡ್ ಔಷಿನಿ, ಶ್ಯಾಂಪೇನ್ ಗೋಲ್ಡ್ ಏನೋ ರೋಸ್ ಗೋಲ್ಡ್ ಏನೋ ಹೇಳ್ತಾರೆ. ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿದೆ. ಇನ್ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ದಿಸ್ ಇಸ್ ದ ಔಟ್ಫಿಟ್. ಕ್ವಾಟ್ ಸೆಟ್ ಇದು ಆ್ಯಕ್ಚುಲಿ ಫ್ರಂಟ್ ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಆಮ್ ಲೈಕಿಂಗ್ ಇಟ್. ಆ್ಯಂಡ್ ಸುಮಾರು ಜನ ನನಗೆ ಇವತ್ತು ಕಾಂಪ್ಲಿಮೆಂಟ್ ಮಾಡೋದು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ ಬ್ಯಾಂಕ್ಸ್. ಆ್ಯಂಡ್ ಇವತ್ತು ಯಾವುದೋ ಔಟ್ಫಿಟ್ ಹಾಕೊಳಕ್ ಹೋಗಿ ಯಾವುದೋ ಔಟ್ಫಿಟ್ ಹಾಕೊಂಡೆ. ಆ ಔಟ್ಫಿಟ್ಟಿಗೆ ಕಾಜಲ್ ಮ್ಯಾಚ್ ಆಗೈತೆ ಅಂತ ಕಾಜಲೆಲ್ಲ ಜಾಸ್ತಿ ಬೆಳೆದಿದೆ. ಬಟ್ ಸಮ್ಹೌ ಇದಕ್ಕೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಫೋನ್ ಹಿಡ್ಕೊಳ್ಳೋಕ್ಕೂ ಸ್ಟ್ರೆಂತ್ ಇಲ್ಲ, ಅಷ್ಟು ನಿದ್ದೆ. ಈ ಫುಲ್ಲು ಬ್ರೈನ್ ಫಾಗ್ ಆಗ್ಬಿಟ್ಟಿದೆ ನನಗೆ. ಬ್ರೈನ್ ಫಾಗ್ ಏನಕ್ಕಾಗುತ್ತೆ ಹೇಳು? ಗೊತ್ತಾಯ್ತಾ? ಅಷ್ಟೇ. ಇವತ್ತು ಬೆಳಗ್ಗೆಯಿಂದ ನಮ್ಮ ಡೇನೂ ಚೆನ್ನಾಗಿತ್ತು. ನಿಧಿ ಅವ್ರ ಜೊತೆಗೆ ವ್ಯಾಟ್ ಸೋ ಮಚ್ ಫನ್. ಆ್ಯಕ್ಚುಲಿ ಇನ್ನೂ ಟೈಮ್ ಇದ್ದಿದ್ದರೆ ಅಥೊಳಗೆ ನಾಳೆ ಕ್ಲಾಸ್ ಅಥವಾ ಕ್ಲೈಂಟ್ ಮೀಟಿಂಗ್ಸ್ ಏನೂ ಜಾಸ್ತಿ ಇರಲಿಲ್ಲ ಅಂದರೆ ಮೇ ಬಿ ನೈಟ್ವರೆಗೂ ಇದ್ದು ಇನ್ನೂ ಸ್ವಲ್ಪ ಹೊತ್ತು ಎಲ್ಲ ಮಜಾ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಶಿ ಹ್ಯಾಡ್ ಸೋ ಮಚ್ ವರ್ಕ್, ಸೊ ಶಿ ಲೆಫ್ಟ್.
ನನ್ನ ಮುಹೂರ್ತಂ ಸ್ಯಾರಿ ಮೈಸೂರಿಗೆ ಬಂದು ಕೊಡೋ ಥರ ಆಯಿತು. ದಟ್ ಈಸ್ ಈವನ್ ಮೋರ್ ಸರ್ಪ್ರೈಸಿಂಗ್. ಏನಕ್ಕೆ ಅಂತಂದರೆ ಬೆಂಗಳೂರಿಗೆ ಕೊಡಬೇಕಿತ್ತು, ಆಷಾಢ ಅಮಾವಾಸ್ಯೆ ಅಂತ ಕೊಡೋಕ್ಕಾಗಿರಲಿಲ್ಲ. ಇಷ್ಟು ದಿನ ಅಂದರೆ ನಾಳೆಯಿಂದ ಶುರು ಆಗಿಬಿಡುತ್ತೆ, ನಾಳೆ ತೊಗೊಂಡು ಕೊಡ್ಬೇಕು. ಬಟ್ ಟುಮಾರೋ ದೇರ್ ಇಸ್ ಒನ್ ಮೋರ್ ಮ್ಯಾಟರ್. ಅಂದರೆ ಇವತ್ತು ನಾನು ಸ್ಟೇ ಆಗಿದ್ದು, ನಾನು ವರ್ಷಿನಿ 1 more day ಸ್ಟೇ ಮಾಡಿದ್ದು ಒಂದೇ ರೀಸನ್. ಟುಮಾರೋ ಮಧು ಅವರು ಮೇಕಪ್ ಕೇಳಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಅವರು ಆಫ್ಕೋರ್ಸ್. ಸೊ ಅವ್ರ ಮೆಟರ್ನಿಟಿ ಶೂಟ್ ಇರೋದ್ರಿಂದ, ಅವರು ಕೇಳಿರೋದ್ರಿಂದ ನನಗೂ ಖುಷಿ ಆಯಿತು ಮಾಡಿಕೊಡೋಣ ಅಂತ. ಸೊ ಅದಕ್ಕೆ ಬಂದ್ವಿ. ಅಂದರೆ ಬಂದೆ ಅಂದರೆ ಹೆಂಗಿದ್ರು ಬರಬೇಕಿತ್ತಲ್ಲ ಮೈಸೂರಿಗೆ, ಅದೊಂದು ರೀಸನ್ನು. 20 minutes ಪವರ್ ನ್ಯಾಪ್ ಬಗ್ಗೆ ಇಷ್ಟೊಂದೆಲ್ಲ ರೆಡಿಯಾಗಿದೆ. ಸೊ ರೆಡಿ ಏನಾಗಿಲ್ಲ, ಅದೇ ಬೆಳಗ್ಗೆ ಏನು ಮೇಕಪ್ ಮಾಡಿದ್ನು ಅದೇ ಮೇಕಪ್ಪಲ್ಲಿ ಟೀ ಶರ್ಟ್ ಏನು ಬಟ್ಟೆ ಚೇಂಜ್ ಮಾಡಿದ್ದೀವಿ. ವರ್ಷಿನಿ ಅವರು ಹಿಂಗೆ ರೆಡಿಯಾಗಿದ್ದಾರೆ. ವರ್ಷಿನಿ ಅವರು ಪ್ಯಾಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ನಮ್ಮ ಭವ್ಯ ಅವರಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಎಷ್ಟು ದೂರ ಟೈಮ್ ಮಾಡಿಕೊಂಡು ನಿಮ್ಮ ಹಾನೆಸ್ಟ್ ರಿವ್ಯೂಸ್ ಅಬೌಟ್ ದ ಕ್ಲಿನಿಕ್ ಅಂಡ್ ಅವರ್ ಹೌಸ್ ಆಫ್ ಲವ್. ಅಷ್ಟೇ, ನನ್ನ ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇನ್ನ ಸ್ಟಾರ್ಟ್ ಆಗಿಲ್ಲ ಇವಳು. ಸೊ ಎಷ್ಟು ದಿನ ಫೆದರ್ ಟಚ್ ಬರೀ ಬೆಂಗಳೂರಲ್ಲಿ ಇತ್ತು, ಈಗ ಮೈಸೂರಲ್ಲಿ ಅವ್ರ ಬ್ರಾಂಚ್ ಓಪನ್ ಆಗಿದೆ. ಸೊ ಬೆಂಗಳೂರವರೆಗೂ ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೈಸೂರಲ್ಲೇ ಇದೆ. ಹಿಂಗಾಗಿದ್ರೆ ಇಲ್ಲಿ ಬಂದು ಇರ್ತೀರಾ. ಸೊ ವಿಸಿಟ್ ಮಾಡಿ. 12th ಓಪನಿಂಗು 13th ಇಂದಾನೆ ಅವರು ಕ್ಲೈಂಟ್ಸ್ ಅಪಾಯಿಂಟ್ಮೆಂಟ್ಸ್ ಟ್ರೀಟ್ಮೆಂಟ್ ಎಲ್ಲಾನು ಶುರು ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ, ಒಳ್ಳೇದಾಗ್ಲಿ. ನನ್ನ ಸೋ ಬೊವಿಂಗ್ ಟ್ರಾನ್ಸ್ಫರ್ ಆಗಿದೆ. ಇದು 6ನೇ ಸತಿ 7ನೇ ಸತಿ ಸೋ ಅಂತ ಮಾಡಿ ಬರೀ ಸೊ ಮತ್ತೆ ನಮ್ಮ ಹೌಸ್ ಆಫ್ ಫ್ಲವರ್ ಬಗ್ಗೆ. ಸೊ ನಾವು ಓಕೆ, ಮತ್ತೆ ನಮ್ಮ ಹೌಸ್ ಆಫ್ ಫ್ಲವರ್ ಕಡೆಯಿಂದ ನಾವು ಫೆದರ್ ಟಚ್ ಅಲ್ಲಿ ಡೆಕೋರೇಟ್ ಮಾಡಿದ್ವಿ. ಅಂಡ್ ಫೆದರ್ ಟಚ್ ಬಗ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಬಿಕಾಸ್ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಯೂಶಲಿ ಯಾರಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅಥವಾ ಫ್ರೆಂಡ್ ಸರ್ಕಲ್ ಅಂದ್ರೆ ಯೂಶಲಿ ಬೇಡ, ಆ ಫ್ರೆಂಡ್ಶಿಪ್ ಹಂಗೆ ಇರ್ಲಿ, ಕಂಟಿನ್ಯೂ ಆ ಫ್ರೆಂಡ್ಶಿಪ್ ತರನೇ ಇರ್ಲಿ, ಬಿಸ್ನೆಸ್ಗೆ ಹಾಕೊಳ್ಳೋದು ಬೇಡ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಬಟ್ ಇವ್ರು ಹಾಗೆ ಮಾಡ್ಲಿಲ್ಲ. ಯಾಕೆ ನಾವು ಬೆಳೆಯೋಣ, ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ಅಂಡ್ ನಮ್ನ ಟ್ರಸ್ಟ್ ಮಾಡಿ ಒಂದು ಫ್ಲವರ್ ಡೆಕೋರೇಷನ್ ಕೊಟ್ಟಿದ್ರು. ಐ ಹೋಪ್ ಅವ್ರಿಗೆ ಇಷ್ಟ ಆಗಿದೆ. ಅಂಡ್ ಬೊಕೇಸ್ ಮತ್ತೆ ಡೆಕೋರೇಷನ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಇಲ್ಲಿವರೆಗೂ ಬಂದಿರೋದಕ್ಕೆ, ಟೈಮ್ ಮಾಡ್ಕೊಂಡು. ಅದು ಇಷ್ಟು ಹೆಕ್ಟಿಕ್ ಟ್ರೈ ಮಾಡ್ಕೊಂಡು ಬಂದಿರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಟ್ರೀಟ್ಮೆಂಟ್ ಹೋದಾಗ ಕಸ್ಕೊಂಡಿರೋರು. ಅದಕ್ಕೋಸ್ಕರ ಇವಾಗ ನೀವು ನಮ್ಗೆ ನೆಕ್ಸ್ಟ್ ಟೈಮ್ ಟ್ರೀಟ್ಮೆಂಟ್ ಹೋದಾಗ ಕಸ್ಕೊಂಡಿರೋರು. ಇಲ್ಲಾಂದ್ರೆ ಇಲ್ಲ, ಆಕ್ಚುಲಿ ಬೆಳಗ್ಗೆಯಿಂದ ಸುಮಾರು ಜನ ಬೊಬ್ಬಿಂಗೋಸ್ಕರ ಕಾಯ್ತಾ ಇದಾರೆ. ಎಷ್ಟು ಜನ ವೇಟ್ ಮಾಡಿ ಗೊತ್ತಾ. ಪಾಪ ಇಬ್ರು ಹುಡುಗಿರು ನಿಜವಾಗ್ಲೂ ಲಕ್ಕಿ. ಎಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಬಟ್ ನನ್ನ ಫ್ಯಾನ್ಸಿಗೆ ರಿಯಲಿ ಥ್ಯಾಂಕ್ ಯು. ಸೊ ಸಾರಿ, ಬಿಕಾಸ್ ನನ್ಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಬರ್ತೀರಾ, ಬಂದ್ ವೇಟ್ ಮಾಡಿ ಹೋಗಿರ್ತೀರಾ ಅಂತ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮೈಸೂರಿಗೆ ಬಂದಾಗ ಆಲ್ರೆಡಿ ಹೇಳಿದೆ, ಫೆದರ್ ಟಚ್ ಅಲ್ಲೇ ನಿಮ್ಮನ್ನ ವೇಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲೇ ಬಂದು ತುಂಬಾ ವೇಟ್ ಮಾಡಿ ಹೋಗಿದ್ದೀರಾ ಅಂದ್ರೆ ಇಲ್ಲೇ ಕರೆಸ್ತೀನಿ. ಒಂದಿನ ಪ್ರಿಯೋರ್ ಆಗಿ ಮೆಸೇಜ್ ಹಾಕಿರ್ತೀನಿ, ಇಲ್ಲೇ ಬನ್ನಿ ಮೀಟ್ ಅಂಡ್ ಗ್ರೀಟ್ ಮಾಡಿ. ಥ್ಯಾಂಕ್ ಯು. ಅವಾಗ ಇವ್ರ ಕಡೆಯಿಂದ ಅವ್ರು ಹೇಳಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮಾಡಿಸ್ತಾರೆ ಅವ್ರ ಫ್ಯಾನ್ಸ್. ಎಸ್, ನನ್ನ ಫ್ಯಾನ್ಸ್ ಯಾರು ಬರ್ತಾರೋ ಅವಾಗೆಲ್ಲ ಒಂದು ಸ್ಪೆಷಲ್ ಆಫರ್ಸ್ ನಡೆಸ್ತೀನಿ. ಸೊ ಸಿ ಯು ಆಲ್. ಹುಡುಗಿರು ಜಾಸ್ತಿ ಇರುತ್ತೆ, ಹುಡುಗರು ಕಮ್ಮಿ ಡಿಸ್ಕೌಂಟ್. ನಮ್ ಜೊತೆಗಿದ್ದಾರೆ ಒನ್ ಅಂಡ್ ಓನ್ಲಿ ರಿಫ್ಲೆಕ್ಷನ್ ಮಾಡೋ ಸುಪ್ರಿಯಾ ಅವರು. ರಿಫ್ಲೆಕ್ಷನ್ ಸುಪ್ರಿಯಾ, ಅದಕ್ಕೆ ರಿಫ್ಲೆಕ್ಷನ್ ಮಾಡೋ ಸುಪ್ರಿಯಾ ಅಂತ ಹೇಳಿದೆ. ಹಾಯ್ ಮಾಡಕ್ಕಾಗಲ್ಲ. ಹಾಯ್ ದಿವ್ಯಾ ಯೂಟ್ಯೂಬ್ ಚಾನಲ್ ಅಲ್ವಾ? ಥ್ಯಾಂಕ್ ಯು. ಕಿಡ್ ಸೀಟರ್ ಇದೆಯಲ್ಲ, ಕೂರ್ಸ್ಕೊಬಿಡೋದು. ಅದ್ ಬೇರೆ ಇದೆಯಲ್ಲ, ಟಾಪ್ ಕೂರ್ಸ್ಬಿಡೋಣ ಮೊಟ್ಟೆ. ಕ್ಯಾಮ್ರಾ ಬಗ್ಗೆ ಎಷ್ಟು ಕಾನ್ಶಿಯಸ್ ಇದೆ ಅಲ್ಲ. ನಿಮ್ಗೆ ಕಂಟೆಂಟ್ ಕೊಡೋಣ. ಬಟ್ ಆಕ್ಚುಲಿ ಚೆನ್ನಾಗಿ ಬರ್ತಾ ಇದೆ ನಿಜವಾಗ್ಲೂ. ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಪೀಪಲ್ 17 Pro Max ಇಟ್ಟಿದ್ದಾರೆ ನಮ್ದೆ. ಅಲ್ಲ, ಇವರು ಡಿಜಿ ಕ್ಯಾಮ್ ಎಲ್ಲ ಬ್ಲಾಕ್ ಮಾಡೋದು ನನ್ನ ರಿಚ್ ಅಂತ ಇದಾರೆ. ಅಲ್ಲ, ನೀವ್ ಹೇಳಿ, ಮೇಕಪ್ ಚೆನ್ನಾಗಿ ಬಂದಿದ್ಯಾ? ಸೂಪರ್ ಆಗಿ ಬಂದಿದೆ. ಹೇಳಿದಲ್ಲ ನಿಶಾ, ಸಕಲಶ್ ಅಂತ ಇದ್ದೀರಾ ಮೇಕಪ್ ಅಂತ. ಮೇಕಪ್ ಔಟ್ಲುಕ್ ಕಂಪ್ಲೀಟ್ ಎಲ್ಲ ಸಕ್ಕದ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿರೋ ಒಂದ್ ಚೂರ್ ಚೇಂಜ್ ಆಯ್ತು ಹೇರ್ ಸ್ಟೈಲ್ ಅಷ್ಟೇ. ಇನ್ ಮಿಕ್ಕಿದೆಲ್ಲ ಸೇಮ್ ಹಾಗೆ ಬಂತು. ಬೆಂಗಳೂರು ಬಂದಾಗ ಸಿಗೋಣ. ಈಗ ನಾನು ಹೊರಟ್ಬಿಡೋಣ ಅಂತಂದ್ರೆ ಇವ್ರದ್ದು ಇನ್ನ ಮುಗಿತಾ ಇಲ್ಲ. ನಮ್ ಸುಪ್ರಿಯಾ ಅವ್ರದ್ದು ಬಿಟ್ಟು ನಾನೇ ನಿಮ್ನ ಬಿಟ್ಟು ಹೋಗ್ತೀನಿ ಕಾರ್ ತಗೊಂಡು. ಡ್ರೈವ್ ಮಾಡಕ್ ಬರುತ್ತಾ? ಇಲ್ಲ, ಅದಕ್ಕೆ ಕೇಳಿದ್ದೆ, ಡ್ರೈವ್ ಮಾಡಕ್ ಬರಲ್ಲ. ನಡ್ಕೊಂಡು ಹೋಗ್ತಾಳ ಅಷ್ಟೇ. ನಿಮ್ಗೂ ಬರಲ್ಲ? ನಂಗೂ ಬರಲ್ಲ, ಕಲಿಬೇಕು. ಇಬ್ರು ಒಟ್ಟಿಗೆ ಜಾಯ್ನ್ ಆಗೋಣ ಅಂತ. ಮೂರನೇದಲ್ಲಿ ಯಾರು ತುಂಬಾ ಜಾಸ್ತಿ ಕಾಂಪ್ಲಿಮೆಂಟ್ ಬರೋದು? ದಿವ್ಯಂಗೆ
ಭವ್ಯಂಗೆ ದಿವ್ಯಾ ಐ ವಿಚ್ ದಿವ್ಯಾ ಭವ್ಯಂಗೆ ಕಾಂಪ್ಲಿಮೆಂಟ್ ಮಾಡೋರು ಇದ್ದೇ ಇದಾರೆ ಅಂದ್ರೆ ಫ್ಯಾನ್ಸ್ ಎಲ್ಲ. ಅದೇ ನಿಮಗ್ ಬರ್ತಿತ್ತಲ್ಲ ಅದಿನ್ನೂ ಹಂಗೆ ಇದೆಯಾ ಬೂಮ್ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ಇದೆ, ಇವಾಗ ಮದ್ವೆ ಕ್ಲಿಕ್ ಆಗೋಯ್ತಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಫಸ್ಟ್ ಎಲ್ಲ ಸಿಂಗಲ್ ಬ್ಯೂಟಿಫುಲ್ ಗರ್ಲ್ ಅಂತ ಅಂದ್ಬಿಟ್ಟು ಇವಾಗ ಬೂಮ್ ಬೂಮ್ ಓನ್ಲಿ. ಏನ್ ಸುಮ್ನೆ ಬಾಯ್ ಬಾಯ್ ಮಾಡಿದ್ರಿ? ಕಿರಣ್ ಫೋಟೋ ಇಷ್ಟುವರೆಗೂ ಬಾಯ್ ಬಾಯ್ ವರ್ಷ ಜಾಸ್ತಿ ಬಾಯ್. ಥ್ಯಾಂಕ್ ಯು ಅಮ್ಮ, ಬೆಳಗ್ಗೆಯಿಂದ ಇದ್ದು ಎಸ್ ನಮ್ಗೆ ಹೇರ್ ಸ್ಟೈಲ್ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ಗೆ ಬಾಯ್ ಮಾಡಿ. ಬಾಯ್. ಬಾಯ್. ಒಂದು ಮಾತ್ರ ಮುಗಿಬಿಟ್ರೆ ವರ್ಷನೇ ಐ ಸ್ವೇರ್ ಅಲ್ಲಿಂದ ಅವ್ರ ಮನೆಯಿಂದ ಅರ್ಜೆಂಟ್ ಮಾಡ್ಕೊಂಡು ಈ ಕೆಫೆ ಕರ್ಕೊಂಬಂದ್ಲು. ಅರ್ಧಂಬರ್ಧ ತಿಂಡಿ ಅಲ್ರೆ ಇದೆಲ್ಲ ಖುಷಿ ಬಿಸಾಕಿದ್ದಾಳೆ. ಇಲ್ಲೊಂದು ಕಾಫಿ ಇವಾಗ ಆಕ್ಚುಲಿ ಹೊಟ್ಟೆ ಎಸಿತಾ ಇದೆ ಅಂತ ಸಿಕ್ಕಾಬಿಟ್ಟೆ ಅಂದ್ಲು. ಇನ್ನೊಂದು ಯಾವ್ದಾದ್ರು ಹೆಂಗ್ ಬಿಟ್ಟಿದ್ದಾಳೆ. ಟೈಮ್ ಆಗ್ತಿದೆ ಬಸ್ ಹೋಗೋದಕ್ಕೆ. ಅವ್ಳಿಗೆ ಏನಾದ್ರು ಒಂಚೂರು ಸೆನ್ಸ್ ಆಫ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಸ್ ಸ್ಟಾಪಿಗೆ ಹೋಗ್ತಾ ಇದೀವಿ ಆನಿವರ್ಸರಿ. ಹಾಯ್. ನಿನ್ನೆ ನೀವೇ ವ್ಲಾಗ್ ಅಲ್ಲಿ ನೋಡಿರ್ತಾರೆ ಏನೇನೆಲ್ಲ ಆಯ್ತು. 3 days ಇಂದ ವಿ ವರ್ ಸೋ ಹೆಲ್ಡ್ ಅಪ್. ಹೌಸ್ ಆಫ್ ಫ್ಲವರ್ ಇಂದನೂ ನನ್ನ ಮೇಕಪ್ ವರ್ಕ್ ಇಂದನೂ ಪ್ರತಿ ಒಂದು ಇನ್ ಡೇಟೇಲಿಂಗ್ ಆಗಿ ತೋರ್ಸಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ ಅಂತ ಹೇಳ್ತಾ, ನಿನ್ನೆ ಹೋಲ್ ಡೇ ವಿ ಸ್ಪೆಂಟ್ ಇನ್ ಮಧು ಗೌಡಾಸ್ ಹೌಸ್. ಆಲ್ ಆಫ್ ಅ ಸಡನ್ ನನಗೆ ಸಂಡೇ ಫೆದರ್ ಟಚ್ ಅಲ್ಲಿ ವರ್ಕ್ ನಮ್ದು ಡೆಕೋರ್ ಇದ್ದಿದ್ರಿಂದ ಅಲ್ಲಿ ಕ್ಲಿನಿಕ್ದು ಒಂದು ಇವೆಂಟ್ ಅಟೆಂಡ್ ಮಾಡೋದ್ರಿಂದ ನೆಕ್ಸ್ಟ್ ಮಂಡೇನೇ ನನಗೆ ಮಧು ಅವರು ಮೇಕಪ್ ಇದೆ, ಮೆಟರ್ನಿಟಿ ಶೂಟ್ ಇದೆ, ಒಂದು ಮಾಡ್ಕೊಡ್ತೀರಾ ಅಂದಾಗ ಐ ಕುಡೆಂಟ್ ಸೇ ನೋ. ಸೊ ನಾನು ವರ್ಷಿನಿ ಅಲ್ಲಿ ಸ್ಟೇ ಬ್ಯಾಕ್ ಮಾಡಿ, ವಿ ಸ್ಟೇಡ್ ಇನ್ ಅ ಹೋಟೆಲ್, ಅಲ್ಲಿ ಸ್ಟೇ ಬ್ಯಾಕ್ ಮಾಡಿ ಅಲ್ಲಿಂದ 1 kilometer ಇತ್ತು ಮಧು ಹೌಸು. ಸೊ ಅಲ್ಲಿಗೆ ವಾಪಸ್ಸು ಅವ್ರು ಬೆಳಗ್ಗೆ 9:30 10 ಹೋಗಿ ಮೇಕಪ್ ಮುಗಿಸಿ ಆಮೇಲೆ ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ರು. ಇಟ್ ಡಿಂಟ್ ಫೀಲ್ ಲೈಕ್ ದಟ್ ಬಿಕಾಸ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಐ ವಿಶ್ ಆರ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅವ್ರ ಮನೆಯವರು ಊಟದಿಂದ ಪ್ರತಿಯೊಂದು ದೇವರ್ ಸೋ ಗುಡ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಕ್ಯಾಬ್ ಬುಕ್ ಆಗಿರಲಿಲ್ಲ. ಸೊ ಮಧು ಕೌಡಾಸ್ ಹಸ್ಬೆಂಡ್ ನಿಖಿಲ್ ಅವರು ಬಂದು ಪಿಕ್ ಮಾಡಿ ಆ್ಯಂಡ್ ದೇ ಡಿಂಟ್ ಫೀಲ್ ಎನಿ ಬ್ಯಾಡ್ ಲೈಕ್ ಬಿಕಾಸ್ ನನಗೆ ಒಂದು 10-15 minutes ಟ್ರೈ ಮಾಡಿದ್ರು ಸಿಕ್ಕಿಲ್ಲ ನಮಗೆ ಕ್ಯಾಬ್ ಅಲ್ಲಿಂದ. ಸೊ ಐ ರಿಯಲಿ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಹೋಲ್ ಡೇ ಶೂಟ್ ಆಗಿರಲಿ ಆ್ಯಂಡ್ ಸುಪ್ರಿಯಾ ಅವ್ರದ್ದು ಫೋಟೋ ಶೂಟ್, ಸುಪ್ರಿಯಾ ಅವರು ಸಿಕ್ಕಾಪಡೆ ಹೆಲ್ಪ್ಫುಲ್ ಆಗಿದ್ರು. ಆ್ಯಂಡ್ ಮಧು ಅವ್ರದ್ದು ಶೂಟ್ ಚೆನ್ನಾಗಾಯಿತು. ಆ್ಯಂಡ್ ಕಂಪ್ಲೀಟಾಗಿ ಹೋಲ್ ಡೇ ಅವ್ರ ಫ್ಯಾಮಿಲಿ ಜೊತೆಗಿತ್ತು. ಸೊ ವಿ ಸ್ಪೆಂಡ್ ಅ ನೈಸ್ ಡೇ. ಅಲ್ಲಿಂದ ವಾಪಸ್ಸು ನಮ್ಮ ವರ್ಷಿನಿ ಅವ್ರಿಗೆ ಗೊತ್ತಲ್ಲ ತಿನ್ನೋದಕ್ಕೆ ಇದ್ದಾರೆ. ಅಲ್ಲಿಂದ ವಾಪಸ್ ಒಂದು ಕ್ಯಾಫೆಗೆ ಹೋಗಿ ಆ್ಯಂಡ್ ಅಲ್ಲಿಂದ ವಾಪಸ್ಸು ಬಸ್ಸಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದ್ವಿ ಬೆಂಗಳೂರಿಗೆ. ಇನ್ ಡೀಟೇಲಿಂಗ್ ಆಗಿ ಏನು ನಾನು ಇನ್ ಬಿಟ್ವೀನಲ್ಲಿ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಶೂಟು, ಅಲ್ಲಿಂದ ಮೇಕಪ್ಪು, ಹೇರು ಮತ್ತು ಪ್ರತಿಯೊಂದಕ್ಕೂ ಇಂಟರಪ್ಷನ್ಸ್ ಥರ ಇತ್ತು. ಮತ್ತು ಜಾಸ್ತಿ ಏನು ಡಿಸ್ಕಸ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ನಾನು ಥ್ಯಾಂಕ್ ಯು ಅಥವಾ ಹೆಣ್ಣುಟ್ ಕೂಡ ಕೊಡೋಕ್ಕಾಗಿಲ್ಲ, ಸಾರಿ ಹೇಳ್ತಾ. ಸೊ ಇಲ್ಲಿಗೆ ನಮ್ಮ ಮೈಸೂರು ವಿತ್ ಮಧು ಗೌಡ ಆ್ಯಂಡ್ ಫೆದರ್ ಟಚ್ ವ್ಲಾಗ್ನ ಮುಗಿಸೋಣ ಅಂತ ಹೇಳ್ತಾ, ಥ್ಯಾಂಕ್ you so much everybody for watching. Keep supporting us and don't forget to like, share, comment, subscribe, everything. Love you. Bye.